ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕಿಂಗ್. ಇವತ್ತು ನಾವು ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಆಗಿರುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ, ಸಾಂಬಾರು, ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕೆ ಬೇಕಾದರೂ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೊಂದು 2 ಲವಂಗ, ಹಾಗೆ ಅದರಿಂದ 3/4 ಇಂಚಷ್ಟು ಚಕ್ಕೆನ ಹಾಕೊತಾ ಇದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಮಸಾಲ ಬೇಕು ಅಂದರೆ ಇದನ್ನು ಡಬಲ್ ಕ್ವಾಂಟಿಟಿ ಮಾಡಿಕೊಂಡ್ರೆ ಆಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4ರಿಂದ 5 ಹೆಸರು, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, 1 ಈರುಳ್ಳಿನ ಹಾಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಮಸಾಲನ ಹುರ್ಕೋಬೇಕು. ಈ ಥರ ಹುರ್ಕೊಂಡು ಮಾಡೋದ್ರಿಂದ ಏನಿರುತ್ತೆ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಯಾವ ಥರ ಆಗೋಲ್ಲ. ಇವಾಗ ಕೆಲವೊಬ್ಬರು ಹೇಳ್ತಾರಲ್ಲ, ಮಸಾಲ ಐಟಮ್ ತಿಂದರೆ, ಸಾಂಬಾರು ಇರ್ಬೋದು, ಪಲ್ಯ ಆಗಿರ್ಬೋದು ತಿಂದರೆ ಸ್ವಲ್ಪ ಎದೆ ಉರಿಯೋದು ಆ ಥರ ಎಲ್ಲ ಆಗೋದು. ಈ ಥರ ಹುರ್ಕೊಂಡು ಮಾಡೋದ್ರಿಂದ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ. ಇದಕ್ಕೆ 1 ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಕಟ್ ಮಾಡ್ಕೊಂಡು ಕೂಡ ಸೇರಿಸ್ಕೋಬೋದು, ಮಸಾಲ ರುಬ್ಬಬೇಕಾದ್ರೆ ಪರವಾಗಿಲ್ಲ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು 4ರಿಂದ 5 ಎಲೆಯಷ್ಟು ಪುದೀನ ಕೂಡ ತೊಗೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ಕಡಲೆನ ತೊಗೊಂಡಿದ್ದೀನಿ. ಕಡಲೆ ಪಪ್ಪು ಇದು ಹಾಕ್ಕೊಳ್ಳೋದ್ರೆ ಸಾಂಬಾರು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ ಅಷ್ಟೇ. ಇದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲ ತೆಂಗಿನಕಾಯಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸಾಂಬಾರು ಚೆನ್ನಾಗಾಗುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ಮನೇಲೇ ಮಾಡ್ಕೊಳೋದಂತ ಸಾಂಬಾರು ಪೌಡರು. ನಿಮ್ಮ ಹತ್ರ ಇದಿಲ್ಲ ಅಂದರೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದ್ರ ರೆಸಿಪಿ ಏನಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಬೇಕಿದ್ದರೆ ನಿಮಗೆ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ. ಇದನ್ನು ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮನೆಯಲ್ಲಿ. ನಿಮ್ಮ ಹತ್ರ ಇದೇನಾದರೂ ಇಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ ಚಿಲ್ಲಿ ಪೌಡರು, ಧನಿಯಾ ಪೌಡರ್ನ ಮಿಕ್ಸ್ ಮಾಡ್ಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಆಲ್ರೆಡಿ ಒಂದು ದಿನ ಮೊಳಕೆ ಕಟ್ಟಿರೋಂಥ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಒಂದು ದಿನ ಪೂರ್ತಿ ನೆನೆಸಿಟ್ಟಿದ್ದೀನಿ. ಒಂದು ನೈಟ್ ನೆನೆಸಿ ಮಾರನೇ ದಿನ ನೋಡಿ ಒಂದು ಬಾಕ್ಸ್ ಒಳಗಡೆ ಹಾಕಿಟ್ರೆ ಈ ಥರ ಮೊಳಕೆ ಬರುತ್ತೆ. ಗಾಳಿ ಆಡದಿರೋ ಥರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಚೆನ್ನಾಗಿ ಮಾರನೇ ದಿನ ಈ ಥರ ಮೊಳಕೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ರಿಚ್ ಪ್ರೋಟೀನ್ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ತಿನ್ನೋವಂಥ ಕಾಳುಗಳಿಗಿಂತ ಆದಷ್ಟು ಈ ಥರ ಮೊಳಕೆ ಕಟ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಳಿಗೂ ಕೂಡ ಒಳ್ಳೆ ಪೌಷ್ಟಿಕಾಂಶಗಳು ಸಿಗುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ವಾಸನೆ ಹೋದ್ಮೇಲೆ ಕಾಳಿಂದು ನಾವು ಅವಾಗಲೇ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಮಸಾಲ ನೋಡಿ, ಈ ಥರ ಕಂಪ್ಲೀಟಾಗಿ ನುಣ್ಣಗೆ ಪೇಸ್ಟ್ ಆಗಿರಬೇಕು. ತರಿಯಾಗಿರಬಾರ್ದು. ತರಿಯಾಗಿದ್ದರೆ ಚೆನ್ನಾಗಿರಲ್ಲ ಸಾಂಬಾರು, ಕನ್ಸಿಸ್ಟೆನ್ಸಿ ಚೆನ್ನಾಗಾಗಲ್ಲ. ಈ ಥರ ಕಂಪ್ಲೀಟಾಗಿ ನುಣ್ಣಗಾದರೆ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ತಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವೇನು ರುಬ್ಕೊಂಡಿದ್ದೀವಿ ಆ ಮಸಾಲಾನ ಹುರುಳಿಕಾಳು ಒಳಗಡೆ ಹಾಕ್ಕೊಬೇಕಾಗುತ್ತೆ. ಈ ಮಸಾಲನೂ ಅಷ್ಟೇ ತುಂಬ ಇವಾಗೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾಸ್ತಿ. ಆಲ್ರೆಡಿ ನಾವು ಹುರಿದು ಹಾಕಿರೋದ್ರಿಂದ ಇವಾಗ ಜಾಸ್ತಿ ಹೊತ್ತೇನು ತೊಗೊಳ್ಳಲ್ಲ. ನೀವು ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ಇವಾಗ ನಾವು ಜಾರಲ್ಲಿನೇ ಮಸಾಲ ರುಬ್ಕೊಂಡಿರೋದ್ರಿಂದ ಅದರಲ್ಲಿರೋ ನೀರನ್ನು ಕೂಡ ವೇಸ್ಟ್ ಮಾಡ್ದೇ ಹಾಕ್ಕೊಳ್ಳಿ. ಮಸಾಲ ಅದರಲ್ಲೂ ಕೂಡ ಇರುತ್ತೆ. ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಚೆಂಬಾಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. 1.5 ಲೀಟ್ರ್ ಅಂತ 1 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಸಾಂಬಾರು ಇನ್ನೂ ತೆಳು ಬೇಕಿದ್ರೆ ಮಾಡೋದು. ತುಂಬ ತೆಳುಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಸಾಂಬಾರು. ಆವಾಗಲೇ ಚೆನ್ನಾಗಿರೋದು. ಎಲ್ಲದಕ್ಕೂ ಸೂಟ್ ಆಗಬೇಕಂದ್ರೆ ತುಂಬ ತೆಳುವು ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ, ಇಲ್ಲ ಗಟ್ಟಿಯಾಗಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿದೆ ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದಕ್ಕೆ ನಾನು ಕೊನೆಯದಾಗಿ ಬದನೆಕಾಯಿ 1-2 ಬದನೆಕಾಯಿ ತೊಗೊಂಡಿದ್ದೀನಿ. ಹಾಗೆ 1-2 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ನೀವು ಖಂಡಿತ ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ಕೊಂಡು ಮಾಡಿ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ, ರುಚಿಯಾಗೂ ಕೂಡ ಬರುತ್ತೆ. ತರಕಾರಿ ತಿನ್ನಲ್ಲ ಅಂತ ಕೇಳಿದವರು ಈ ಥರ ಹಾಕ್ಕೊಂಡು ಟೇಸ್ಟಾಗಿದ್ದಾಗ ಖಂಡಿತ ಮಕ್ಕಳು ಕೂಡ ಈಸಿಯಾಗಿ ತಿನ್ಕೊತಾರೆ. ಇವಾಗ ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇಷ್ಟೇ ಇದೆ. ನನಗೆ ಇಷ್ಟ ಆದರೆ ಸಾಕು. ಇವಾಗ ನಾನು ಇದಕ್ಕೆ 3 ವಿಷಲ್ ತೊಗೊತಾ ಇದ್ದೀನಿ. 2 ತೊಗೊಂಡ್ರೂ ಸಾಕಾಗುತ್ತೆ, ಇಲ್ಲ 2ರಿಂದ 3 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ 2 ವಿಷಲ್ ಆದಮೇಲೆ ನೋಡ್ತಾ ಇದ್ದೀನಿ. ನೋಡಿ ಸಾಂಬಾರು ಎಷ್ಟು ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಎಲ್ಲ ಸಕ್ಕತ್ತಾಗಿ ಬಂದಿದೆ.
ಎಲ್ಲರೂ ನೋಡಿ ಸಾಂಬಾರು ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಕರೆಕ್ಟಾಗಿ ಮುದ್ದೆ, ಇಡ್ಲಿ, ದೋಸೆ, ರೈಸ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಾನಿವತ್ತು ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ. ನಮಗಂತೂ ನಮ್ಮ ಮನೇಲಂತೂ ಒಂದೊಳ್ಳೆ ಊಟ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಮುದ್ದೆಗೆ ಅಂತೂ ತುಂಬ ಚೆನ್ನಾಗಿದೆ. ಮುದ್ದೆಗಂದರೆ ನಿಮಗೇನಾದ್ರು ರೆಸಿಪಿಗಳು ಇಷ್ಟ ಆಗ್ತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಬೇರೆ ರೆಸಿಪಿಗಳು ಬೇಕಿದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.